ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಅವಲಕ್ಕಿ ಕಟ್ಲೆಟ್ ಅಂದರೆ ಪೋಹಾ ಟಿಕ್ಕಿ ಅಂತಲೂ ಹೇಳ್ಬೋದು. ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳು ಹಸಿವು ಅಂತ ಕೇಳಿದಾಗ ದಿಢೀರ್ನೇ ಮಾಡ್ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋ ವಿಧಾನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ 1 ಬೌಲ್ ಆಗೋಷ್ಟು ಅವಲಕ್ಕಿನ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ಜಾಸ್ತಿ ಮಾಡ್ಕೋಬೋದು. ಇದನ್ನು 1 ರಿಂದ 2 ಬಾರಿಯಷ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅವಲಕ್ಕಿಲಿ ಡಸ್ಟ್ ಇರುತ್ತೆ, ಅದು ಹೋಗಲಿ ಅಂತ ಅಷ್ಟೇ. ಈ ರೀತಿ ಕೈಯಿಂದ ಕಿವುಚ್ಬಿಟ್ಟು ಒಂದು ಸಾರಿ ವಾಶ್ ಮಾಡ್ಕೊಳ್ಳಿ. ನೀರನ್ನೆಲ್ಲ ಆಚೆ ತೆಗೆದುಬಿಟ್ಟು ಈ ರೀತಿ ಮಾಡಿಕೊಂಡು ನಂತರ ಫ್ರೆಶ್ ಆಗಿರೋ ವಾಟರ್ನ ಹಾಕಿ ಒಂದು 5 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಯಾಕಂದರೆ ಅವಲಕ್ಕಿ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ನೆನೆದು ಮೆತ್ತಗಾಗಬೇಕಷ್ಟೇ. ತೀರಾ ಗಟ್ಟಿದು ತೊಗೋಬೇಡಿ, ಪೇಪರ್ ಅವಲಕ್ಕಿನೂ ತೊಗೋಬೇಡಿ, ಮೀಡಿಯಮ್ ಅವಲಕ್ಕಿನ ತೊಗೊಂಡ್ರೆ ಸಾಕಾಗುತ್ತೆ. ಈ ರೀತಿ 5 ನಿಮಿಷ ನೆನೆದ್ರೆ ಸಾಕು, ಮೆತ್ತಗಾಗಿರುತ್ತೆ. ಜಾಸ್ತಿ ಹೊತ್ತು ನೆನೆಯಲಿಕ್ಕೆ ಬಿಡಬೇಡಿ, ಬೇಗನೆ ಮೆತ್ತಗಾಗುತ್ತೆ. ಹಾಗಾಗಿ 3 ರಿಂದ 5 ನಿಮಿಷ ನೆನೆದ್ರೆ ಸಾಕಾಗುತ್ತೆ. ಈ ರೀತಿ ನೀರನ್ನೆಲ್ಲ ತೆಗೆದುಬಿಟ್ಟು ಮತ್ತೆ 1-2 ನಿಮಿಷ ನೀರೆಲ್ಲ ಹೀರ್ಕೊಳ್ಳೋ ತನಕ ಕೈ ಬಿಡಿ. ನೀರೆಲ್ಲ ಹೀರ್ಕೊಂಡ ನಂತರನೂ ಸ್ವಲ್ಪ ಗಟ್ಟಿ ಅನಿಸಿದರೆ ಮೇಲ್ಗಡೆ ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ಮತ್ತೆ ಕಲಿಸ್ಕೊಳ್ಳಿ. ಇವಾಗ ಒಂದು ಆಲೂಗಡ್ಡೆನ ಮೊದಲೇ ಬೇಯಿಸ್ಕೊಂಡಿದ್ದೀನಿ. ಇದನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಗೆ ಅವಲಕ್ಕಿನ ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಯಾವುದೇ ಹಿಟ್ಟು ಬಳಸ್ತಾ ಇಲ್ಲ, ಕೋಟಿಂಗು ಚೆನ್ನಾಗಿ ಬರುತ್ತೆ. ಈ ರೀತಿ ನಿಧಾನವಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಈ ಟಿಕ್ಕಿನ ಅವಲಕ್ಕಿಲಿ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಆ ರೀತಿ ಬರುತ್ತೆ ಇದು. ಇದಕ್ಕೆ 1 ಬೌಲ್ ಆಗೋಷ್ಟು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, 1-2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ತುರಿದ ಕ್ಯಾರೆಟು, 1.5 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡ್ರ್ ಅಂದರೆ ಧನಿಯಾ ಪೌಡ್ರ್, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಜೀರಾ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಖಾರಕ್ಕೆ ಮೆಣಸಿನ್ಕಾಯಿ ಬಳಸಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಅವಲಕ್ಕಿ ಹಾಗೆ ಆಲೂಗಡ್ಡೆ ಸಪ್ಪೆ ಇರೋದ್ರಿಂದ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಾಗಾದ್ರೇ ಟೇಸ್ಟ್ ಬರುತ್ತೆ. ಇವಾಗ ಸ್ಮಾಲ್ ಪೋರ್ಷನ್ನ ತೊಗೊಂಡ್ಬಿಟ್ಟು ಬಾಲ್ ಥರ ಮಾಡಬೇಕು. ರೌಂಡ್ ಬಾಲ್ ಥರ ಮಾಡಿಕೊಂಡ್ರೆ ಬಿಳಿ ಎಳ್ಳು ಇರುತ್ತಲ್ಲ, ಆ ಬಿಳಿ ಎಳ್ಳನ್ನ ತಗೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿರಿ. ಈ ಬಾಲ್ನ ಈ ರೀತಿ ಹೊರಳಾಡಿಸಿದ್ರೆ ಆ ಎಳ್ಳೆಲ್ಲ ಇದಕ್ಕೆ ಅಂಟ್ಕೊಳ್ಳುತ್ತೆ. ನಂತರ ಈ ಟಿಕ್ಕಿ ಥರ ಪ್ರೆಸ್ ಮಾಡಿಕೊಂಡು ಒಂದೊಂದಾಗೇ ಇಟ್ಕೋಬೇಕು. ಈ ಹಿಟ್ಟನ್ನ ಇದೇ ರೀತಿ ಸ್ಮಾಲ್ ಪೋರ್ಷನ್ ತಗೊಂಡು ಎಲ್ಲ ಕಟ್ಲೆಟ್ನು ರೆಡಿ ಮಾಡಿಕೊಂಡ್ರೆ ಒಂದೇ ಸಾರಿ ಶಾಲೋ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗ ಒಂದು ಪ್ಯಾನ್ ತೊಗೋತಾ ಇದ್ದೀನಿ. ಅದನ್ನು ಸ್ಟವ್ ಆನ್ ಮಾಡಿ ಪ್ಯಾನ್ನ ಬಿಸಿಗಿಡಬೇಕು. ಬಿಸಿ ಆದ ನಂತರ ಈ ರೀತಿ ಆಯಿಲ್ನ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಜಾಸ್ತಿ ಏನು ಆಯಿಲ್ ಹಿಡಿಯಲ್ಲ ಇದು, ಹಾಗಾಗಿ ಲೈಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿದರೆ ಸಾಕಾಗುತ್ತೆ. ಇವಾಗ ಈ ರೆಡಿ ಮಾಡ್ಕೊಂಡಿರೋ ಟಿಕ್ಕಿನ ಒಂದೊಂದಾಗೆ ಇಡ್ತಾ ಹೋಗಬೇಕು. ಈ ರೀತಿ ಒಂದೊಂದಾಗೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿದರೆ ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಮತ್ತೆ ತಿರುಗಿ ಹಾಕ್ಕೊಂಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 5 ಮಿನಿಟ್ಸು ಬೇಯಿಸ್ಕೊಂಡ್ರೆ ಈ ಅವಲಕ್ಕಿ ಟಿಕ್ಕಿ ರೆಡಿಯಾಗುತ್ತೆ. ಯಾರು ಬೇಕಾದರೂ ಅಡುಗೆ ಬರದೇ ಇರೋರು ಸಹ ಈ ಟಿಕ್ಕಿನ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ, ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ, ಹಾಗೆ ಮಕ್ಕಳು ಹಸಿವಾದಾಗ ಕೇಳಿದಾಗ ಈಸಿಯಾಗಿ ದಿಢೀರಾಗಿ ಮಾಡಿಕೊಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮ್ಮ ಚಾನಲ್ನ ಸದಾ ಹೀಗೆ ವಾಚ್ ಮಾಡ್ತಾಯಿರಿ.